ಮನುಷ್ಯನ ಜೀವನದಲ್ಲಿ ಪ್ರತಿದಿನ ಒಂದೊಂದು ಥರ ಕ್ಯಾಲೆಂಡರ್ ಇರುತ್ತೆ. ಒಂದಿನ ಖುಷಿ ಕೊಡುತ್ತೆ, ಇನ್ನೊಂದು ದಿನ ದುಃಖ ಕೊಡುತ್ತೆ. ದಿನ ಬೇಗ ಎದ್ದು ಸ್ನಾನ ಮಾಡಿನೋ ಮಾಡ್ದೇನೋ ಕಾಲೇಜ್ ಬಸ್ ಹತ್ತಿ ಕಾಲೇಜ್ಗೆ ಬಂದು ಹೆಸರು ಕೇಳದೇ ಇರೋ ಸಬ್ಜೆಕ್ಟ್ಗಳ ಜೊತೆ ಗುದ್ದಾಟ, ಫ್ರೆಂಡ್ಸ್ಗಳ ಜೊತೆ ಚಾಟಿಂಗು, ಪಾಠ ಕೇಳಿಬಿಟ್ಟು ಕ್ಲಾಸ್ ರೂಮಲ್ಲೇ ಸ್ಲೀಪಿಂಗು. ಪ್ರಿನ್ಸಿಪಲ್ ನೋಡಿದಾಗ ID ಕಾರ್ಡ್ ನೆನಪಾಗ್ತಿತ್ತು. ಸೆಮಿಸ್ಟರ್ ಎಂಡಲ್ಲಿ ಅಟೆಂಡೆನ್ಸು ಶಾರ್ಟೇಜ್ ಇರ್ತಿತ್ತು. ಜೊತೆಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಕಮ್ಮಿ ಇರ್ತಿತ್ತು. ಕ್ಯಾಂಟೀನು, ಬಸ್ ಸ್ಟ್ಯಾಂಡು, ಸ್ಟೇಡಿಯಂ ನಮಗೆ ಬಂಕರ್ಸ್ ಪಾಯಿಂಟ್. ಲೈಬ್ರರಿ ಒಂಥರ ಭೂತದ ಬಂಗ್ಲೆ, ಯಾಕಂದರೆ ಖಾಲೇ ಇಡ್ತಿರ್ಲಿಲ್ಲ. ಕ್ಲಾಸ್ ರೂಮಲ್ಲಿ ಬಿಲ್ಡಪ್ ಮಾತು ಹೇಳ್ತಾ ಕಾಲೇಜಿನ ಮೂಲೆಯಲ್ಲಿರೋ ಹುಡುಗಿರಿಗೆ ಕಣ್ಣು ಸನ್ನೆಲೆ ಲೈನ್ ಹೊಡೆಯೋದು, ಲೆಕ್ಚರರ್ಸ್ ಕಂಡಾಗ ಮನಸಲ್ಲೇ ಬೈದು ಓಡ್ತಿರೋ ಹೀರೋಗಳು, ಗೇಟ್ ಹೊರಗಡೆ ಹೋಗೋಕೆ ಬಿಡದೇ ಇರೋ ಪ್ಯೂನ್ಗಳು, ಹಾಸ್ಟೆಲಿಂದ ಹೊರಗಡೆ ಬಿಡದೇ ಇರೋ ವಾರ್ಡನ್ಗಳು, ಕಾಲೇಜ್ಗೆ ಲೇಟ್ ಆದರೆ ಬೈದೆ ಕರ್ಕೊಂಡು ಹೋಗೋ ಬಸ್ ಡ್ರೈವರ್ಗಳು, ಕಾಲೇಜ್ಗೆ ಲೇಟಾಗಿ ಹೋದರೆ ಒಳಗೆ ಸೇರಿಸದೇ ಇರೋ ಲೆಕ್ಚರರ್ಸ್ಗಳು. ಇದೆಲ್ಲ ನೆನಪಾದಾಗ ಮುಖದಲ್ಲಿ ನಗು, ಕಣ್ಣಂಚಲ್ಲಿ ನೀರು. ಲೈಟಾಗಿ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡಾಗ ಬಡ್ಡಿ ಮಗನ್ ಏನೆಲ್ಲ ಮಾಡಿದೆ ಅಂತ ಅನ್ಕೋತೀವಿ. ರ್ಯಾಗಿಂಗ್ ಇಲ್ಲ, ಹೊಡೆದಾಟ ಇಲ್ಲ, ಜೂನಿಯರ್ ಸೀನಿಯರ್ ಅನ್ನೋ ಭೇದ ಭಾವನೂ ಇಲ್ಲ. ಇರೋದೊಂದೇ ಪುಟ್ಟ ಹೃದಯ, ಬಯಸೋದು ಎಲ್ಲರ ಪ್ರೀತಿ, ವಿಶ್ವಾಸ, ಸ್ನೇಹ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ನೆನಪುಗುಳಿಯೋದು ಇಂಟರ್ನಲ್ ಮಾರ್ಕ್ಸು ಅಲ್ಲ, ಅಸೈನ್ಮೆಂಟ್ಸು, ಫೇರ್ ಬುಕ್ಸು, ಜರ್ನಲ್ಸು, ಸೆಮಿನಾರ್ಸು, ಇವ್ಯಾವೂ ಅಲ್ಲ, ನಮ್ಮ